ಕಾವೇರಿ ನೀರು ಮಂಡಳಿ ಆದೇಶವನ್ನು ಪ್ರಶ್ನಿಸಿ ಆಕ್ರೋಶ ಭುಗಿಲೆದ್ದಿದೆ. ಮಂಡ್ಯದಲ್ಲಿ ರೈತರು ಅರೆಬೆತ್ತಲೆ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇವತ್ತು ಸಿಡಬ್ಲ್ಯೂಆರ್ಸಿ ಕೊಟ್ಟಿರತಕ್ಕಂತ ಆದೇಶಕ್ಕೆ ವ್ಯಾಪಕ ಆಕ್ರೋಶ ಕರ್ನಾಟಕದಲ್ಲಿ ವ್ಯಕ್ತವಾಗ್ತಾ ಇದೆ. ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿಯ ಆದೇಶವನ್ನ ಕನ್ನಡಿಗರು ಧಿಕ್ಕರಿಸ್ತಾ ಇದ್ದಾರೆ. ಮಂಡ್ಯದಲ್ಲಿ ರೈತರು ಅರೆಬೆತ್ತಲೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲಿ ರೈತರ ಆಕ್ರೋಶ ಭುಗಿಲೆದ್ದಿದೆ. ವಿವಿಧ ರೈತ ಸಂಘಟನೆಗಳು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು. ರಕ್ತ ಕೊಟ್ಟೆವು ನೀರು ಕೊಡೆವು ಅಂತ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ರಸ್ತೆ ತಡೆಯಿಂದಾಗಿ ಕೆಲ ಕಾಲ ಸಂಚಾರ ಅಸ್ತವ್ಯಸ್ತವಾಗಿದೆ. ಕಾವೇರಿ ನೀರು ಯಾವುದೇ ಕಾರಣಕ್ಕೂ ಬಿಡಬಾರದು. ಮಂಡ್ಯದ ಸಂಜಯ್ ಸರ್ಕಲ್ನಲ್ಲಿ ರೈತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ರೈತರಿಗೆ ಮರಣ ಶಾಸನ ಬರೀತಾ ಇದೆ. ಕಾರಣ ಏನು ಅಂದ್ರೆ ನಮ್ಮನ್ನೆಲ್ಲ ಬಿತ್ತನೆ ಮಾಡಬೇಡಿ, ಮಳೆ ಬರ್ತಾ ಇಲ್ಲ ಅಂತ ಹೇಳಿಕೆ ಕೊಟ್ಟು ಸರ್ಕಾರ ನೀವು ಯಾವುದೇ ಕಾರಣಕ್ಕೂ ಬೆಳೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ಈಗ ತಮಿಳ್ನಾಡಿಗೆ 15 ದಿವಸ 3.5 TMC ನೀರನ್ನ ಬಿಡ್ತಾವ್ರೆ, 3 ಕ್ಯೂಸೆಸ್ ನೀರನ್ನ ಬಿಡ್ತಾವ್ರೆ. ಅಲ್ಲಿರುವಂತ ನೀರಿನ ಸಾಮರ್ಥ್ಯ ಕಡಿಮೆ ಇದ್ರು ನಮ್ಮ ಬೆಳೆ ವಿಚಾರವಾಗಿ ಮರ್ತೇ ಬಿಟ್ಟವ್ರೆ. ನಮ್ಮನ್ನ ಮಂಡ್ಯ ಜನತೆಗೆ ಮರಣ ಶಾಸನ ಇದು ನಿಜವಾಗ್ಲೂ ಇವತ್ತು ಮಾಡ್ತಾ ಇರುವಂತ ವಿಚಾರ. ಈ ಸರ್ಕಾರದ ಮುಖ್ಯಮಂತ್ರಿಗಳು ಎಚ್ಚೆತ್ತು ಮಂಡ್ಯ ಜನರ ವಿರೋಧ ಕಟ್ಕೋಬಾರದು ಅಂತ ಈ ಮೂಲಕ ಅವ್ರಿಗೆ ಕಳಕಳಿಯಿಂದ ಮನವಿ ಮಾಡಿ ಹೇಳ್ತಾವೆ. ಕಾರಣ ಏನು ಅಂದ್ರೆ ನಮ್ಮ ಬೆಳೆ ನಿಂತಿರೋ ಬೆಳೆಗೂ ನೀರು ನಿಲ್ಲಿಸ್ತಾ ಇದ್ದು ಈಗ 3,500 TMC ನೀರು ಕೊಡೋದ್ರಿಂದ ನಮ್ಗೆ ನಿಜ 3,500 ಕ್ಯೂಸೆಸ್ ನೀರು ಕೊಡೋದ್ರಿಂದ ನಮ್ಗೆ ನಿಜವಾಗ್ಲೂ ಮರಣ ಶಾಸನ ಬರಿತಾ ಇದೆ ಈ ಸರ್ಕಾರ ಅಂತ ಹೇಳಕ್ಕೆ ನಾನು ಇದು ಮಾಡ್ತಾವನೆ. ನೀರು ಬಿಟ್ರೆ ಇಲ್ಲೇ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಮಂಡಳಿ ತಮಿಳುನಾಡಿಗೆ ಪ್ರತಿನಿತ್ಯ 3,500 ಕ್ಯೂಸೆಸ್ 3.5 TMC ನೀರನ್ನು ಬಿಡಬೇಕು ಅನ್ನೋ ಆದೇಶವನ್ನು ಮಾಡಿದ್ದಾರೆ. ಈ ಪ್ರಾಧಿಕಾರದಲ್ಲಿರೋರು ನಿಜವಾದ ಮನುಷ್ಯರೇ ಅಲ್ಲ, ಮಾನವೀಯ ಮೌಲ್ಯಗಳೇ ಅವ್ರಿಗಿಲ್ಲ. ಕೇಂದ್ರ ಸರ್ಕಾರ ಮತ್ತೊಮ್ಮೆ ಮಾನವೀಯ ಮೌಲ್ಯ ಇಲ್ಲ ಅನ್ನುವಂಥದ್ದನ್ನ ಸಾಬೀತುಪಡಿಸಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದಿಂದ ಆಯ್ಕೆಯಾಗಿರುವಂತ ಅಲ್ಲಿಗೆ ಹೋಗುವ ಮಂಡಳಿಗೆ ಹೋಗುವ ಸಭೆಗೆ ಹೋಗುವಂತ ಅಧಿಕಾರಿಗಳು ಏನ್ರಿ ಮಾಡ್ತಾವ್ರೆ? ಕಾವೇರಿ ಸಮಸ್ಯೆ ಬೀದಿ ಜೀವವನ್ನು ಹಿಡಿದು ಹೋರಾಟ ಮಾಡೋ ಪರಿಸ್ಥಿತಿ ಬಂದಿದೆ. ಇವತ್ತು ನಮ್ಗೆ ಇರುವುದು 92 ಅಡಿ ನೀರು ವರುಣನ ಕೃಪೆಗಾಗಿ ಎಲ್ಲ ಕಡೆ ಪೂಜೆ ಮಾಡ್ತಾ ಇದ್ದೀವಿ. ನೀರೇ ಇಲ್ಲದ ಸಂದರ್ಭದಲ್ಲಿ ಪ್ರಾಣವನ್ನು ಉಳಿವಿಗಾಗಿ ಹೋರಾಟ ನಡೆಯುವ ಈ ಸಂದರ್ಭದಲ್ಲಿ ಪ್ರಾಣಕ್ಕಾಗಿ ಬೇಡ್ಕುವ ಸಂದರ್ಭದಲ್ಲಿ ತಮಿಳುನಾಡು ನೀರು ಬಿಡಬೇಕು ಅನ್ನೋ ಮತ್ತೆ ಆದೇಶ ಮಾಡೋದು ಯಾವ್ದ್ರ ಮಟ್ಟಕ್ಕೆ ಸರಿ? ಈ ಕರ್ನಾಟಕದ ಜನರು, ಅದು ಕಾವೇರಿ ಕೊಡದ ಜನರ ಪ್ರಾಣವನ್ನು ತೆಗೆದುಕೊಂಡು ಹೋಗಿ ನೀವು ನೀರು ತಗೊಂಡು ಹೋಗ್ಬೇಕು. ಮುಖ್ಯಮಂತ್ರಿಗಳೇ, ಈ ಸಂದರ್ಭಕ್ಕೆ ಬಂಗಾರಪ್ಪ ನೆನಪಾಗ್ತಾರೆ. ಸಿಡಬ್ಲ್ಯೂಆರ್ಸಿ ಕೊಟ್ಟಿರ್ತಕ್ಕಂಥ ಆದೇಶ ವೀಕ್ಷಕರೇ, ಪ್ರತಿನಿತ್ಯ 3,500 ಕ್ಯೂಸೆಕ್ಸ್ ನೀರನ್ನು 15 ದಿನಗಳಂತೆ ಹರಿಸಬೇಕು ಅಂತ ಕೊಟ್ಟಿರ್ತಕ್ಕಂಥ ಆದೇಶ ಅಕ್ಷರಶಃ ರಾಜ್ಯಕ್ಕೆ ಇದು ಮರಣ ಶಾಸನವಾಗಿದೆ. ಒಂದು ಕಡೆ ಮಳೆ ಬಂದಿದ್ದರೆ ಅವ್ರು ಕೇಳೋದೇ ಬೇಡ, ನಾವೇ ಬಿಟ್ಕೊಡ್ತಾ ಇದ್ವಿ, ಬಿಟ್ಬಿಡ್ತಾ ಇದ್ವಿ. ಎಷ್ಟು ನೀರು ಬೇಕೋ ಅಷ್ಟು ನೀರು ತಗೊಳ್ಳಿ ಅಂತ ಮಳೆ ಬಂದಿದ್ದಿದ್ರೆ. ಆದರೆ ಇವತ್ತು ರಾಜ್ಯದ ಪರಿಸ್ಥಿತಿ ಹೆಂಗಿದೆ ಅಂದರೆ ಕೃಷಿಗೆ ಬಿಟ್ಬಿಡಿ, ಕುಡಿಯೋದಕ್ಕೂ ಸಹ ನೀರಿಲ್ಲದೆ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬರ ತಾಂಡವವಾಡ್ತಾ ಇದೆ. ಯಾವುದೋ ಒಂದು ಜಲಾನಯನ ವ್ಯಾಪ್ತಿಯಲ್ಲ, ಕಾವೇರಿ ಜಲಾನಯನ ವ್ಯಾಪ್ತಿಯ 4 ಜಲಾಶಯಗಳು ಸಹ ಬರಿದಾಗಿದೆ. 3,500 ಕ್ಯೂಸೆಕ್ಸ್ನಂತೆ 15 ದಿನಗಳ ಕಾಲ ನೀರು ಕೊಡಿ ಅಂತ ಹೇಳಿರುವಂಥದ್ದು ಸರಿಯಲ್ಲ. ರೆಗ್ಯುಲೇಷನ್ ಕಮಿಟಿ ಕೂಡಲೇ ತನ್ನ ಆದೇಶವನ್ನು ವಾಪಸ್ ಪಡ್ಕೊಳ್ಬೇಕು. ಡ್ಯಾಮ್ನಲ್ಲಿ ಈಗ ಇರುವಂಥ ನೀರು ಕುಡಿಯೋದಕ್ಕೆ ಸಾಕಾಗಲ್ಲ ಅಂತ ಮಳವಳ್ಳಿಯಲ್ಲಿ ಮಾಜಿ ಶಾಸಕ ಡಾಕ್ಟರ್ ಅನ್ನದಾನಿ ಅವರು ಹೇಳಿದ್ದಾರೆ.
ವೀಕ್ಷಕರೇ, ಅನ್ನದಾನಿಯವರ ಜೊತೆಗೆ ನಮ್ಮ ಮಂಡ್ಯ ಪ್ರತಿನಿಧಿ ರವಿ ಅವರು ಚಿಚ್ಚಾಟನ ಮಾಡಿದ್ದಾರೆ, ನೋಡ್ಕೊಂಡ್ಬರೋಣ. ಮಂಡ್ಯ ಜಿಲ್ಲೆಗೆ ಇವತ್ತು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನೀಡಿರ್ತಕ್ಕಂಥ ಸೂಚನೆ ಮಂಡ್ಯ ಜಿಲ್ಲೆಯ ರೈತರ ಪಾಲಿಗೆ ಒಂದು ಬರ ಸಿಡಿಲನ್ನ ಬಡದಂತಾಗಿದೆ. ಈ ನಿಟ್ಟಿನಲ್ಲಿ ಜಿಲ್ಲೆಯ ರೈತ ಹೋರಾಟಗಾರರು ಮತ್ತು ಮಾಜಿ ಶಾಸಕರು ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನ ಕೇಳ್ತೀನಿ. ಸರ್, ಇವತ್ತು ಪ್ರಾಧಿಕಾರ ಸೂಚನೆ ಕೊಟ್ಟಿದೆ, ಏನು ಅನಿಸುತ್ತೆ ಸರ್? ಈಗ ನಾನು ಮಳವಳ್ಳಿಯಿಂದ ಮಾತನಾಡ್ತಾ ಇದ್ದೇನೆ. ನಾನು ಮಳವಳ್ಳಿಯಲ್ಲಿ 2 ಬಾರಿ ಶಾಸಕನ ಕೆಲಸ ಮಾಡಿದ್ದೇನೆ. ಇಲ್ಲಿ ರೈತರ ಪರಿಸ್ಥಿತಿ ಮತ್ತು ನಮ್ಮ KRS ಅಲ್ಲಿ ಕೊನೆ ಭಾಗ ಟೈಲ್ಯಾಂಡು ನಮಗೆ 124 ಅಡಿ ನೀರಿದ್ದಾಗಲೂ ಕೂಡ ಮಳೆ ಬರಲಿಲ್ಲ ಅಂದರೆ ನಮಗೆ ನೀರೇ ತಲುಪಲ್ಲ. ಅದರಲ್ಲಿ 191 ಅಡಿ ಇದೆ. ಈಗ 78-80 ಅಡಿ ಇದ್ದಾಗ SM ಕೃಷ್ಣವ್ರ ಕಾಲದಲ್ಲಿ, ಕುಮಾರಣ್ಣವ್ರ ಕಾಲದಲ್ಲಿ ನೀರು ಕೊಟ್ಟಿದ್ದಾರೆ ಮಳವಳ್ಳಿ ತಾಲೂಕಿಗೆ, ಇವತ್ತು ಈ ಜಿಲ್ಲೆಗೆ. ಆದರೆ ಪ್ರಾಧಿಕಾರ ಇವತ್ತೇನು ಆದೇಶ ಮಾಡಿದೆ ಅದನ್ನು ವಾಪಸ್ ತಗೊಳ್ಳಿ. ಯಾಕೆಂದರೆ ತಮಿಳ್ನಾಡಲ್ಲಿ ಮಳೆ ಬರ್ತಕ್ಕಂಥ ಇನ್ನು ಮಾನ್ಸೂನ್ ಕಾಲ ಭಾಳ ಮುಂದೆ ಇದೆ, ಇನ್ನೂ ಅವಕಾಶ ಇದೆ. ಆದರೆ ನಮಗೆ ನೀರು ಬರಲ್ಲ. ಯಾಕೆಂದರೆ ಮುಂಗಾರು ಕೈ ಕೊಟ್ಟಾಯಿತು, ಕಂಪ್ಲೀಟು ನಾವು ನೀರಿನಿಂದ ವಂಚಿತರಾಗ್ಬಿಟ್ಟಿದ್ದೀವಿ, ನೀರು ಬರಲ್ಲ. ಅದರಿಂದ ಈ ಕೂಡಲೇ 124 ಅಡಿ ಇರ್ತಕ್ಕಂಥ ಇವತ್ತು ನಮ್ಮ KRS ಡ್ಯಾಮು 90 ಅಡಿ ಇವತ್ತು ಪ್ರೆಸೆಂಟ್ ನೀರಿದೆ. ಕೂಡಲೇ ನೀರು ಏನು ಕೊಡಬೇಕು ಅಂತಿದ್ರೆ ನಮಗೆ ನೀರಿಲ್ಲ. ಅದರಿಂದ ತಮಿಳ್ನಾಡಿಗೆ ನೀರು ಕೊಡಬೇಕು ಅಂತಕ್ಕಂಥ ಆದೇಶ ನೀವೇನು ಮಾಡಿದ್ದೀರಿ, ಈ ಕೂಡಲೇ ನೀವು ಆದೇಶವನ್ನು ವಾಪಸ್ ಪಡಿಬೇಕು. ಮತ್ತು ಮಂಡ್ಯ ಜಿಲ್ಲೆಯ ರೈತರಿಗೆ ಮರಣ ಶಾಸನವನ್ನು ಬರೀತಕ್ಕಂಥದ್ದನ್ನ ನೀವು ಮಾಡಬೇಡಿ. ಮಾಡಿದ್ರೆ ನಿಮ್ಮ ಸರ್ಕಾರದ ವಿರುದ್ಧ ಕರ್ನಾಟಕ ಸರ್ಕಾರ ನೀವು ನೀರು ಬಿಟ್ಟಿದ್ದೇ ಆದರೆ ನಾವು ದೊಡ್ಡ ಪ್ರತಿಭಟನೆಯನ್ನು ನಿಮ್ಮ ವಿರುದ್ಧ, ಸರ್ಕಾರದ ವಿರುದ್ಧ ಮಾಡ್ತೇವೆ. ರೈತರು, ಮಂಡ್ಯ ಜಿಲ್ಲೆಯ ರೈತರು, ಅದರಲ್ಲೂ ಮಳವಳ್ಳಿ ರೈತರು ವಿಶೇಷವಾಗಿ ನಮಗೆ ಅನ್ಯಾಯ ಆಗ್ತಿದೆ ಅಂತಕ್ಕಂಥದ್ದು ನೇರವಾಗಿ ಆಪಾದನೆ ಮಾಡಲಿಕ್ಕೆ ಬಯಸ್ತೇನೆ. ಈಗ ಪ್ರಾಧಿಕಾರ ಸೂಚನೆ ಪಾಲನೆ ಮಾಡಬೇಕಾದ ಅನಿವಾರ್ಯತೆ ಸರ್ಕಾರದ ಮುಂದಿದೆ. ಸರ್ಕಾರಕ್ಕೆ ಏನು ಸಲಹೆ ಕೊಡ್ತೀರಿ ಸರ್? ಸರ್ಕಾರಕ್ಕೆ ಇಷ್ಟ ಹೇಳೋದು, ನೀವು ಅರ್ಜಿ ಹಾಕಿ. ತಮಿಳ್ನಾಡಲ್ಲಿ ಮಳೆ ಬರ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ಇನ್ನು ಮುಂದಿನ ತಿಂಗಳು ಮಳೆ ಬರುತ್ತೆ, ಮಳೆಗಾಲ ಇನ್ನೂ ಪ್ರಾರಂಭ ಆಗಿಲ್ಲ ಅಲ್ಲಿ. ಆಗ ಡ್ಯಾಮ್ಗಳು ತುಂಬತಕ್ಕಂಥದ್ದಕ್ಕೆ ಅವಕಾಶ ಇದೆ. ನಮ್ಮಲ್ಲಿ ಈಗಾಗಲೇ ಡ್ಯಾಮ್ಗಳು ತುಂಬಬೇಕಾಗಿತ್ತು. ಜೂನ್ ಜುಲೈನಲ್ಲಿ ಡ್ಯಾಮ್ಗಳು ಈಗಾಗಲೇ ಭರ್ತಿ ಆಗಬೇಕಾಗಿತ್ತು. ಈಗಾಗಲೇ ಮಳೆ ಕೈ ಕೊಟ್ಟಿದೆ. ನಮಗೆ ನೀರು ಇಲ್ಲದೇ ಇರೋದ್ರಿಂದ ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ತಮಿಳ್ನಾಡಿಗೆ ನೀರು ಹರಿಸಬಾರ್ದು. ಅವ್ರಿಗೆ ಅನ್ಯಾಯ ಆಗದೇ ಇರಲಿ ಅಂತ ನಮ್ಮದು ಉದ್ದೇಶ ಇದೆ. ಆದರೆ ಅವ್ರಿಗೆ ಮಳೆಗಾಲ ಇನ್ನೂ ಅವಕಾಶ ಇದೆ, ನೀರು ತುಂಬತಕ್ಕಂಥ ನಮಗೆ ಇಲ್ಲ. ಅದರಿಂದ ನೀರು ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು ಅಂತೇಳಿ ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೆ. ಸರ್, ಈಗ ಪದೇ ಹಿನ್ನಡೆ ಆಗ್ತಾ ಇರ್ತಕ್ಕಂಥದ್ದು ಏನಕ್ಕೆ ಸರ್? ಎಲ್ಲೋ ಒಂದು ಕಡೆ ಅಂಕಿಅಂಶ ಹೇಳ್ಕೊಳ್ಳಿಕ್ಕೆ ರಾಜ್ಯ ಸರ್ಕಾರ ಎಲ್ಲೋ ಹಿನ್ನಡೆ ಆಯಿತಾ ಅಂತ ಅವರು ಹೇಳ್ತಾರೆ. ಕೇಂದ್ರ ಸರ್ಕಾರದ ನೀರಾವರಿ ತಜ್ಞರಿದ್ದಾರೆ, ಕೇಂದ್ರ ಸರ್ಕಾರ ಇದೆ ಮತ್ತು ಪ್ರಾಧಿಕಾರ ಇದೆ. ಆ ಪ್ರಾಧಿಕಾರ ಎಲ್ಲವೂ ಕೂಡ ಸ್ಥಳ ಪರಿಶೀಲನೆ ಮಾಡಬೇಕು. ಯಾವಾಗ ಕರ್ನಾಟಕದಲ್ಲಿ ನೀರು ಬರುತ್ತೆ, ಡ್ಯಾಮ್ ತುಂಬುತ್ತೆ, ಯಾವ ಕಾಲದಲ್ಲಿ ತುಂಬಿದೆ, ಯಾವಾಗ ತುಂಬಲ್ಲ, ತಮಿಳ್ನಾಡಿಗೆ ಯಾವಾಗ ನೀರು ಬರುತ್ತೆ, ಯಾವಾಗ ನೀರು ತುಂಬಲ್ಲ, ಅದನ್ನೆಲ್ಲ ಪರಿಶೀಲನೆ ಮಾಡಬೇಕು. ಪ್ರಾಧಿಕಾರದವರು, ಕೇಂದ್ರ ಸರ್ಕಾರ, ನೀರಾವರಿ ಇಲಾಖೆಯವರು ಪರಿಶೀಲನೆ ಮಾಡಿ ನಮಗೆ ಒತ್ತಡ ಹಾಕೋದನ್ನ ಕಡಿಮೆ ಮಾಡಬೇಕು. ನೀರು ಇರಲಿ, ಇಲ್ಲದೆ ತಮಿಳ್ನಾಡಿಗೆ ನೀರು ಬಿಡಿ, ಇದು ಘೋರ ಅನ್ಯಾಯ. ಇದನ್ನು ಮಾಡಬಾರ್ದು. ಕೇಂದ್ರ ಸರ್ಕಾರ, ನೀರಾವರಿ ಇಲಾಖೆ ಆಗಿರ್ಬೋದು, ಪ್ರಾಧಿಕಾರ. ನಾನು ಪ್ರಾಧಿಕಾರಕ್ಕೆ ಹೇಳ್ತಾ ಇದ್ದೀನಿ, ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರಾಧಿಕಾರ ರಚನೆ ಮಾಡಿದ್ದಾರೆ, ಕಾವೇರಿ ನೀರಿನ ಪ್ರಾಧಿಕಾರ. ಆ ಪ್ರಾಧಿಕಾರದಲ್ಲಿ ಸ್ಥಳ ಪರಿಶೀಲನೆ ಮಾಡಿ ರೈತರಿಗೆ ಯಾವ ತಮಿಳ್ನಾಡು ರೈತರ ಪರಿಸ್ಥಿತಿ ಏನೋ ಅಲ್ಲಿಗೆ ಯಾವಾಗ ನೀರು ಮಳೆ ಬರುತ್ತೆ, ಕರ್ನಾಟಕದ ರೈತರ ಪರಿಸ್ಥಿತಿ ಇಲ್ಲಿ ಯಾವಾಗ ಮಳೆ ಬರುತ್ತೆ ಅನ್ನೋದನ್ನ ಗಂಭೀರವಾಗಿ ನೀವು ಸ್ಥಳ ಪರಿಶೀಲನೆ ಮಾಡಿ ಆದೇಶ ಮಾಡಬೇಕು ಅನ್ನೋದನ್ನ ಪ್ರಾಧಿಕಾರಕ್ಕೆ ಈ ಮುಖಾಂತರ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀರು ಬಿಟ್ಟಿದೆ ಆದರೆ ಏನು ಮಾಡ್ತೀರಿ ಸರ್? ನೀರೇನಾದರೂ ನೀವು ಬಿಟ್ಟರೆ ಇಲ್ಲಿ ದೊಡ್ಡ ಈಗ ಬರ ಪರಿಸ್ಥಿತಿ ಎದುರಿಸ್ತಾ ಇದ್ದೀವಿ ನಾವು ಕರ್ನಾಟಕದಲ್ಲಿ. ಮತ್ತು ನೀವು ನೀರು ಬಿಟ್ಟರೆ ಕುಡಿಯೋಕ್ಕೂ ನೀರಿರಲ್ಲ ಅಂದಾಗ ಸಹಜವಾಗಿ ನಮಗೆ ಕೋಪ ಬರುತ್ತೆ. ಕುಡಿಯೋಕ್ಕೆ ನೀರಿಲ್ಲ ಅಂದರೆ ಕೋಪ ಬರುತ್ತೆ. ವ್ಯವಸಾಯದ ಒಂದು ಕಡೆ ಇಟ್ಕೊಳ್ಳಿ, ಕುಡಿಯೋಕ್ಕೆ ನೀರು ನಮಗೆ ಕಷ್ಟ ಅಂದಾಗ ಸಹಜವಾಗಿ ಮನುಷ್ಯನಿಗೆ ಕುಡಿಯೋ ನೀರು ಭಾಳ ಮುಖ್ಯ. ಅದು ಜೀವಜಲ ಅಂತೀವಿ. ಅಂದರೆ 3 ದಿನ ನೀರು ಕುಡ್ಕೊಂಡು ಬದುಕ್ಬೋದು, ಊಟ ಇಲ್ಲದೆ ಬದುಕ್ಬೋದು, ಆದರೆ ನೀರು ಇಲ್ಲದೆ ಬದುಕೋಕ್ಕಾಗಲ್ಲ. ಅದರಿಂದ ನಮಗೆ ಕೋಪ ಬರ್ತಕ್ಕಂಥ ರೈತರಿಗೆ, ಮಂಡ್ಯ ಜಿಲ್ಲೆ ರೈತರಿಗೆ ಕೋಪ ಬರೆಸ್ತಕ್ಕಂಥ ಕೆಲಸ ಮಾಡಬೇಡಿ. ನೀವೇನಾದ್ರು ಮಾಡಿದ್ರೆ ದೊಡ್ಡ ಪ್ರತಿಭಟನೆ ಮಂಡ್ಯ ಜಿಲ್ಲೆಯಲ್ಲಿ ನಾವು ಪ್ರಾರಂಭ ಮಾಡ್ತೀವಿ ಅನ್ನೋದನ್ನ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಇದಿಷ್ಟು ಮಾಜಿ ಶಾಸಕರಾಗಿರ್ತಕ್ಕಂಥ ಅನ್ನದಾನಿಯವರ ಹೇಳಿಕೆ. ರವಿ ಲಾಲಿಪಾಳ್ಯ, PNS ವಿಸ್ತಾರ ನ್ಯೂಸ್, ಮಂಡ್ಯ.